ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವಂಥ ಧನುಷ್ ಗೌಡ ಇದ್ದಾರೆ. ಹಾಯ್ ಧನುಷ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲಿನ ವೈಬ್ ಹೇಗಿದೆ? ತುಂಬಾ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲರೂ ಧನುಷ್ ಆಗಿ ರೆಕಗ್ನೈಸ್ ಮಾಡ್ತಿದ್ದಾರೆ, ಸೊ ಖುಷಿ ಆಗುತ್ತೆ. ಅದೇ ಎಂಟ್ರಿ ಬರುವಾಗ ಎಲ್ಲರೂ ಬ್ಯಾನರ್ ಎಲ್ಲ ಹಾಕಿದ್ರು. ಯಾರು ಹಾಕಿರೋದು? ನಿಮ್ಮ ಫ್ರೆಂಡ್ಸ್ ಫುಲ್? ಫ್ರೆಂಡ್ಸ್, ಕಸಿನ್ಸ್ ಎಲ್ಲ ಸೇರಿ ಒಟ್ಟಿಗೆ ಮಾಡಿದ್ದಾರೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟು ಪ್ರೀತಿ ಸಿಗುತ್ತೆ ಧನುಷ್ಗೆ ಅಂತ? ಅಂದ್ರೆ ಇಷ್ಟೊಂದು ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೊರಗಡೆ ಬಂದ್ಮೇಲೆ ನೋಡಿ ತುಂಬಾ ಖುಷಿ ಆಗ್ತಿದೆ. ಇಟ್ ಫೀಲ್ ವೆರಿ ಗುಡ್. ಅಂದರೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಮುಂಚೆ ಅಂದರೆ ಹೋಗೋದಕ್ಕಿಂತ ಮುಂಚೆ ಏನು ಚೇಂಜಸ್ ಕಾಣಿಸುತ್ತೆ ನಿಮಗೆ? ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ನಾನಿರೋ ಏರಿಯಾದಲ್ಲಿ ನಾನು ಯಾರೂ ಅಷ್ಟು ಕಣ್ಣೀರಿತಿರ್ಲಿಲ್ಲ. ಯಾಕಂದರೆ ಅಷ್ಟು ಸೀರಿಯಲ್ ನೋಡೋರು ಯಾರೂ ಇರಲಿಲ್ಲ ನಮ್ಮ ಏರಿಯಾದಲ್ಲಿ. ಅದು ಅಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ನನಗೆ. ಆರಾಮಾಗಿ ಓಡಾಡಿಕೊಂಡು ಟೂ ವೀಲರಲ್ಲಿ ಓಡಾಡ್ಕೊಂಡಿರ್ತಾ ಇದ್ದೆ. ಇವಾಗ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನಮ್ಮ ಏರಿಯಾದಲ್ಲಿ ಓಡಾಡೋಕ್ಕೂ ಆಗ್ತಿಲ್ಲ. ಎಲ್ಲ ಸೆಲ್ಫಿ, ಫೋಟೋಸು, ಧನುಷ್ ಅಂತ ರೆಕಗ್ನೈಸ್ ಮಾಡ್ತಿದ್ದಾರೆ. ಅದೊಂಥರ ಖುಷಿ, ಚೆನ್ನಾಗಿದೆ ಅಲ್ವಾ? ಅದೊಂದು ಪ್ರೀತಿನೇ ಡಿಫ್ರೆಂಟ್ ಆ್ಯಕ್ಚುಲಿ. ಬಟ್ ನಿಮ್ಮ ಜಾಕೆಟ್ ತುಂಬ ಚೆನ್ನಾಗಿದೆ. ಎಷ್ಟು ಲಕ್ಷ ಕೊಟ್ರಿ? ಇಲ್ಲ, ನನಗೆ ಗೊತ್ತಿಲ್ಲ ಎಷ್ಟು ಕೊಟ್ಟಿದ್ದೀನಿ ಅಂತ. 5 ಲಕ್ಷ 6 ಲಕ್ಷ ಏನೊಂದು 3,000 ರೂಪಾಯಿ ಇರ್ಬೋದೇನೋ ಅಷ್ಟು. ಏನು ಹೇಳ್ತೀರಾ ಲಕ್ಷದ ಬಗ್ಗೆ? ಲಕ್ಷದ ಬಗ್ಗೆ ಮಾತಾಡೋದೇ ಬೇಡವಾ? ದ ವೈಬ್ ಇರುತ್ತಲ್ಲ. ಅಲ್ಲ, ಏನು ಮಾತಾಡ್ತೀರ ಹೇಳಿ? ಏನೋ ನಮ್ಮಂಗೆ ಹೇಳಿದ್ರೆ ನಂಬೋದು. ಸುಮ್ಮನೆ ನಾನು ಮಾತಾಡಿ ಅದೊಂದು ಬೇರೆ ಥರ ಆಗಿ ಯಾಕೆ ಬೇಕು? ಕಾಂಟ್ರವರ್ಸಿ ಬೇಡ ಅನ್ನೋದು. ಎಸ್, ಈಗ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿರುವಂಥವ್ರು ನೀವು. ಯಾಕಂದರೆ ಪ್ರತಿಯೊಂದು ಗೇಮ್ಗೂ 100% ಕೊಟ್ಟು ಅಷ್ಟು ಅದನ್ನು ತುಂಬ ಕ್ರಿಯೇಟಿವ್ ಆಗಿ ತಾಳ್ಮೆಯಿಂದ ನಾನು ಆಡ್ತೀನಿ ಆ್ಯಂಡ್ ಧನುಷ್ ಬಂದರೆ ಅಲ್ಲಿ ವಿನ್ ಆಗುತ್ತೆ ಅನ್ನೋದೇ ಅಂಥದ್ದು. ಅದು ಗೇಮ್ನ ಫಸ್ಟ್ ಅರ್ಥ ಮಾಡ್ಕೊಂಬಿಟ್ರೆ ಆರಾಮಾಗಿ ಈಸಿ ಆಗಿಬಿಡುತ್ತೆ. ಒಂದು 60% ಈಸಿ ಆಗೋಗುತ್ತೆ. ಗೇಮ್ನ ಫಸ್ಟ್ ನೋಡಿದ ತಕ್ಷಣ ಹೇಗೆ ಆಡಬೇಕು, ಏನು ಸ್ಟ್ರಾಟಜಿ, ಅದು ಇದು ಅಂತೆಲ್ಲ ಯೋಚನೆ ಮಾಡಿದ್ರೆ ಫಸ್ಟೇ ಅದೆಲ್ಲ ಆರಾಮಾಗಿ ಬರುತ್ತೆ. ಅದಾದಮೇಲೆ ಅಂದ್ಕೊಂಡಿದ್ದ ರೀತಿ ಆಟ ಆಡ್ಬಿಟ್ರೆ ಪಕ್ಕ ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಅಷ್ಟೇ. ನಿಜ. ಈ ಟಾಸ್ಕ್ ಬುಕ್ ಓದಿದ ತಕ್ಷಣ ನಿಮಗೆ ಫಸ್ಟ್ ಸಲ ಓದಿದ ತಕ್ಷಣ ಅರ್ಥ ಆಗ್ತಿತ್ತ ಟಾಸ್ಕ್ ಎಲ್ಲ, ಅಥವಾ ಕೆಲವರಿಗೆಲ್ಲ ಅರ್ಥನೇ ಆಗ್ತಿರ್ಲಿಲ್ವಲ್ಲ ಲಾಸ್ಟ್? ಫಸ್ಟ್ ವೀಕಲ್ಲಿ ಒಂದು ಗೇಮ್ ರದ್ದಾಗುತ್ತೆ ನಮ್ಮದು. ನಾನೇ ಅದ್ರಲ್ಲಿ ವಿನ್ ಆಗಿರ್ತೀನಿ, ಅವಾಗ ರದ್ದಾಗಿರುತ್ತೆ. ಅದರಿಂದ ಸ್ಟಾರ್ಟಿಂಗ್ ಅದೇ ಫಸ್ಟ್ ವೀಕ್ ಹಂಗಾದ್ಮೇಲೆ ನಮಗೆ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೋಬೇಕು ಅಂತ ಅನಿಸಿದ್ದು ನನಗೆ ಎಸ್ಪೆಷಲಿ. ಅದಕ್ಕೆ ಮುಂಚೆ ಓಕೆ ಅಂತ ಬರೀ ಮೇನ್ ಪಾಯಿಂಟ್ಸ್ನ ಕೇಳಿಸ್ಕೊಂಡು ಸ್ವಲ್ಪ ಇದು ಮಾಡ್ಕೊತಿದ್ದೆ. ಆಮೇಲೆ ಅದು ಹಂಗಾದ್ಮೇಲೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಯಿತು, ಒಂದೊಂದು ಲೈನು ಇಂಪಾರ್ಟೆನ್ಸ್ ಗೊತ್ತಾಯಿತು. ಅದಾದಮೇಲೆ ಪ್ರತಿಯೊಂದಕ್ಕೂ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊತಾ ಇದ್ದೆ. ಸೊ ಅದಾದ್ಮೇಲೆ ಕಲ್ತಿದ್ದೆ ಅದನ್ನು. ಅದಾದ್ಮೇಲೆ ಕಲ್ತಿರೋದು. ಬಟ್ ಅಲ್ಲಿ ತುಂಬ ಜನ ಲಾಸ್ಟ್ ತನಕ ಕನ್ಫ್ಯೂಷನ್ಲೇ ಕಳೆದೋದ್ರಲ್ವಾ? ಅದೇನು ಮಾಡೋಕ್ಕಾಗಲ್ಲ. ನಾನು ಇದ್ನಲ್ಲ, ಎಲ್ಲ ಆರಾಮಾಗಿದ್ರು. ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಎಲ್ರಿಗೂ ಏನು ಆಟ ಏನು. ಎಷ್ಟೆಷ್ಟು ಸಲ ಟಾಸ್ಕ್ ಬುಕ್ ಓದ್ತಿದ್ರಿ? ನಂಗೆ ಅದೊಂದು ಕ್ಯೂರಿಯಾಸಿಟಿ. ಅಟ್ಲೀಸ್ಟ್ ಒಂದೊಂದು ಆಟ ಒಂದು ಸತಿಗೆ ಅರ್ಥ ಆಗ್ಬಿಡೋದು. ಒಂದೊಂದು ಆಟ 2 ಟೈಮ್ಸ್ ಓದಿ ನನಗೆ ಅರ್ಥ ಆದಮೇಲೆ ಲೈಕ್ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಅಲ್ಲಿ ಟಾಸ್ಕ್ನ. ಅದಾದಮೇಲೆ ಡೌಟ್ ಇದ್ದರೆ ಬಿಗ್ ಬಾಸ್ ಕೇಳೋರು ಡೌಟ್ ಕ್ಲಿಯರ್ ಮಾಡ್ತಿದ್ರು. ಜಾಸ್ತಿ ಸಲ ಕ್ಯಾಪ್ಟನ್ ಆಗಿ ತುಂಬ ಸೆಲೆಬ್ರೇಟ್ ಮಾಡಿದ್ರಿ ಅಲ್ಲಿ. ಬಟ್ ಕ್ಯಾಪ್ಟನ್ ರೂಮಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇತ್ತು ಹೇಳಿ ನನಗೆ. ಈಗ ಕ್ಯಾಪ್ಟನ್ ರೂಮ್ ಹೋದ ತಕ್ಷಣ ನಿಮ್ಗೆ ಏನೆಲ್ಲ ಖುಷಿ ಆಗ್ತಿತ್ತು ಆ್ಯಸ್ ಅ ಧನುಷ್? ಏನು ಬೇಜಾರಾಗ್ತಿತ್ತು ಆ್ಯಕ್ಚುಲಿ. ಹೌದಾ? ಅಂದರೆ ಕ್ಯಾಪ್ಟನ್ ಆಗಿದ್ದು ಖುಷಿನೇ. ಅದು ಆ ರೂಮ್ಗೆ ಹೋಗ್ಬೇಕಂದ್ರೆ ಬೇಜಾರಾಗೋದು. ಒಬ್ಬನೇ ಇರಬೇಕಾಗಿತ್ತು. ಓಕೆ. ಯಾರು ಫ್ರೆಂಡ್ಸ್ ಇರ್ತಾ ಇರಲಿಲ್ಲ ಮಾತಾಡೋಕ್ಕೆ. ನೈಟ್ ಮಲಗಬೇಕಂದ್ರೆ ಒಬ್ಬನೇ ಮಲಗಬೇಕಾಗಿತ್ತು. ಅಲ್ಲಿ ಸಪ್ರೇಟ್ ಬಾತ್ರೂಮ್ ಇತ್ತು, ಬಟ್ ಅಲ್ಲಿ ಬಿಸಿನೀರು ಬರ್ತಿರ್ಲಿಲ್ಲ. ಅದಕ್ಕೆ ಒಳ್ಳೆ ಹೋಗಿ ಸ್ನಾನ ಮಾಡ್ತಿದ್ವಿ ನಾವು. ಬಟ್ ಕ್ಯಾಪ್ಟನ್ ಆಗಿದ್ದು ಖುಷಿ ಇತ್ತು. ಆ ಬೆಡ್ ಒಂದು ಚೆನ್ನಾಗಿತ್ತು ಆ್ಯಕ್ಚುಲಿ. ಅಂದರೆ ಅದು ಸಾಫ್ಟ್, ನಾರ್ಮಲ್ ಬೆಡ್ ಅಷ್ಟು ಸಾಫ್ಟ್ ಇರಲಿಲ್ವಾ? ನೋಡಿ, ಈ ಡಿಫ್ರೆನ್ಸ್ ನಮ್ಗೆ ಇವತ್ತು ಗೊತ್ತಾಯಿತು. ಆ್ಯಂಡ್ ಬಿಸಿನೀರು ಬರ್ತಿರ್ಲಿಲ್ಲ ಅನ್ನೋದು ನೋಡಿ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಯಾರು ಅಡುಗೆ ಮಾಡ್ತಿರೋ ತುಂಬ ಖುಷಿ ಆಗ್ತಿತ್ತು ನಿಮಗೆ? ತಿನ್ನೋದಕ್ಕೆ ತುಂಬ ಟೇಸ್ಟಿ ಅಂತ ಅನಿಸ್ತಿತ್ತು. ರಘು ಸರ್ ಟೇಸ್ಟಿಯಾಗಿ ಮಾಡ್ತಿದ್ರು. ಏನೆಲ್ಲ ಮಾಡ್ತಿದ್ರು ಅವರು ಎಲ್ಲ ಮಾಡ್ತಿದ್ರು. ಏನು ಐಟಮ್ ಸಿಗುತ್ತೋ ಅದರಲ್ಲಿ ಏನು ಬೇಕೋ ಎಲ್ಲ ಮಾಡ್ತಿದ್ರು. ಓಕೆ. ಅಶ್ವಿನಿ ಮೇಡಮ್ ಚೆನ್ನಾಗಿ ಮಾಡ್ತಿದ್ರು. ಅವ್ರು ಬರಲ್ಲ ಅಂತಾನೆ ಚೆನ್ನಾಗಿ ಮಾಡ್ತಿದ್ರು. ಕೊನೆ ತನಕ ಮಾಡಲ್ಲ ಅಂದ್ಬಿಟ್ಟು ಮಾಡಿದ್ರು, ಮಧ್ಯದಿಂದ ಮಾಡಿದ್ರು, ಚೆನ್ನಾಗಿ ಮಾಡ್ತಿದ್ರು, ಟೇಸ್ಟಿಯಾಗಿರೋದು. ನಮ್ಮ ರಘು ಸರ್ ಫುಲ್ ಟೇಸ್ಟಿಯಾಗಿ ಮಾಡೋರು. ಅದು ಬಿಟ್ಟರೆ ಇವರು ಮಂಜಕ್ಕ ಫಸ್ಟ್ ಮಂಜು ಭಾಷಿಣಿ ಅವರು ಸಕ್ಕದಾಗಿ ಮಾಡ್ತಿದ್ರು. ಇವ್ರು 3 ಜನ ಟೇಸ್ಟಿಯಾಗಿ ಮಾಡ್ತಿದ್ರು. ನೀವು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಅಲ್ಲಿ ಏನು ಮಿಸ್ ಮಾಡ್ಕೊಳ್ತಿದ್ರಿ? ತುಂಬ ಹೊರಗಡೆ ಫುಡ್ಡು ಫುಲ್ ನಾನ್ ವೆಜ್ಜೇ ಮಿಸ್ ಮಾಡ್ಕೊತಿದ್ದೆ. ಅದರಲ್ಲೂ ಜಗಳ ಆಗ್ತಿದ್ದ ಲಕ್ಸುರಿ ಬಜೆಟ್ ಬರೋವಾಗ? ಫುಲ್ ಜಗಳ ಅಂತೇನಿಲ್ಲ. ಅದು ನಾನಿದ್ದಾಗ ನಾನು ಎಂಟ್ರಿ ಲೈಕ್ ಲಕ್ಸುರಿ ಬಜೆಟ್ಗೆ ನಾನು ಎಂಟ್ರ್ ಆದಾಗ ಯಾವತ್ತೂ ಅದು ಕಳ್ಕೊಂಡಿರಲಿಲ್ಲ. ಬೇರೆಯವ್ರು ಹೋದಾಗ ಪಾಪ ಕಳ್ಕೊಂಬಂದಿದ್ದಾರೆ.
ನಾವು ಒಳಗಡೆ ಅಂದರೆ ನಾನು ಅಶ್ವಿನಿ ಮೇಡಮ್ಮು ಮತ್ತು ರಕ್ಷಿತಾ ಕನ್ಫೆಷನ್ ರೂಮ್ಗೆ ಹೋಗಿ ನಮಗೆ ಬೇಡ ಅವ್ರಿಗೆ ಕೊಡಿ ಅಂತಂದಿರ್ತೇವೆ. ಹೌದು, ಅದು ಕಳ್ಕೊಂಬಂದಿರ್ತಾರೆ, ಕೊಟ್ರು ಇಸ್ಕೊಳ್ಳಿಲ್ಲ ಅವರು. ಏನು ಮಾಡೋಕ್ಕಾಗಿಲ್ಲ. ಬಟ್ ಅಲ್ಲಿ ಯಾಕೆ ತುಂಬ ಜನರಿಗೆ ಕಾಫಿ ಕನೆಕ್ಟ್ ಆಗ್ತಾ ಇತ್ತು? ತುಂಬ ಜನ ಕಾಫಿ ಬೇಕು, ಅದು ಮಿಸ್ ಆದರೂ ಬೇಜಾರಾಗ್ತಿದ್ರು, ಈವನ್ ರಾಶಿಕಾ ಎಲ್ಲ. ಅಲ್ಲಿ ಏನು ಕೊಟ್ಟರು ಬೇಕು ಅನ್ಸೋದು. ಒಳಗಡೆ ನೀವು ಏನು, ನಾನು ಇಲ್ಲಿ ಹೊರಗಡೆ ಇರಬೇಕಂದ್ರೆ ಸ್ವೀಟ್ ತಿನ್ನಲ್ಲ, ಸ್ವೀಟ್ ಅಂದರೆ ಆಗಲ್ಲ ನನಗೆ. ಅಲ್ಲಿ ಒಳಗಡೆ ಇರಬೇಕಂದ್ರೆ ಏನು ಕೊಟ್ಟರು ತಿಂತಾಯಿದ್ದೆ. ಏನು ಸ್ವೀಟ್ ಸಿಗೋದ್ರು ಲೈಕ್ ನನಗೆ ಸ್ವೀಟ್ ಅಂದ್ರೇ ಆಗಲ್ಲ ಆ್ಯಕ್ಚುಲಿ. ಅಲ್ಲಿ ಒಂದೇ ಒಂದು ಪೀಸ್ ಕೊಟ್ಟರೆ ಸಾಕಪ್ಪ ಅಂತ ಕಾಯ್ತಾ ಇರ್ತೀವಿ. ಸಕ್ಕರೆ ತಿಂತಾಯಿದ್ವಿ, ಏನು ಕಾಫಿ ಅಂತಲ್ಲ, ಏನು ಸಿಕ್ಕಿದ್ರು ಟೀ ಮತ್ತು ಕಾಫಿ ಅಂತಂದರೆ ಕಾಫಿನೇ ಬೇಕು ಅನ್ನೋದು ಎಲ್ಲರೂ. ಓಕೆ, ಅಂದರೆ ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಿತ್ತು. ನಿದ್ದೆ ಬರೋ ಥರ ನೀವು ಕೇಳಲೇಬೇಡಿ, ಅದು ನಮಗೆ ಟೈಮಿಂಗ್ಸಾಗಿ ಗೊತ್ತಾಗ್ತಿರ್ಲಿಲ್ವಲ್ಲ. ಮಧ್ಯಾಹ್ನ 100% ನಿದ್ದೆ ಬರೋದು. ಹೌದಾ? ಮನೇಲಿ ಅಂದರೆ ಬಿಗ್ ಬಾಸ್ ಮನೇಲಿ ಇದ್ದಾಗ ಅನಿಸ್ತಿತ್ತ ನಾನು ಮನೆಗೆ ಹೋದ ತಕ್ಷಣ ಚಂದ ನಿದ್ದೆ ಮಾಡಬೇಕು ಅಂತ? ಇಲ್ಲ, ನಾನು ನಿದ್ದೆ ಕಮ್ಮಿನೇ. ನಾನು ಯಾವಾಗೂ ನಿದ್ದೆ ಕಮ್ಮಿನೇ. ಮಧ್ಯಾಹ್ನ ನಿದ್ದೆ ಮಾಡಲ್ಲ ನಾನು, ನನಗೆ ನಿದ್ದೆ ಬರಲ್ಲ. ಆದರೂ ಅಲ್ಲಿ ಬರ್ತಿತ್ತು, ಅದು ಹೆಂಗೆ ಅಂತ ಗೊತ್ತಿಲ್ಲ. ಅಂದರೆ ನಮಗೆ ಸ್ಲೀಪ್ ಸೈಕಲ್ ಆ ಕಡೆ ಈ ಕಡೆ ಇರ್ತಾ ಇತ್ತಲ್ಲ, ಸೊ ಯಾವ್ಯಾವುದೋ ಟೈಮಲ್ಲಿ ಮಲಗ್ತಿದ್ರಿ, ಅದು ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಎಸ್. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಫಸ್ಟ್ ನೀವು ಯಾವ ಫುಡ್ ಟೇಸ್ಟ್ ಮಾಡಿದ್ರಿ? ಬಿರಿಯಾನಿ, ಚಿಕನ್ ಬಿರಿಯಾನಿ, ಮುದ್ದೆ, ಚಿಕನ್ ಸಾರು, ಬಿರಿಯಾನಿ. ಬಿರಿಯಾನಿ ಫುಲ್ ಅದನ್ನೇ ತಿಂತಿದ್ದೀರಾ? ಅಂದರೆ ಡಯಟಲ್ಲಿ ಇದ್ದೀನಿ ಇವಾಗ, ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ, ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಚಿಕನ್ನೇ, ಬಟ್ ಉಪ್ಪು ಖಾರ ಎಲ್ಲ ಕಮ್ಮಿ. ಎಸ್. ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಇತ್ತಲ್ಲ, ಆವಾಗ ನಿಮ್ಮ ಅಮ್ಮ ಮತ್ತು ನಿಮ್ಮ ವೈಫ್ ಬಂದಿರ್ತಾರೆ. ನಮ್ಗೆ ಗೊತ್ತಿರುತ್ತೆ ಇಬ್ಬರನ್ನ ಹೇಗಾದರೂ ಮೀಟ್ ಮಾಡಿಸ್ತಾರೆ ಅಂತ. ಬಟ್ ಫಸ್ಟ್ ನೀವು ಅಮ್ಮನ ಹೋಗಿ ಮೀಟ್ ಆಗ್ತೀರಾ. ಮನಸ್ಸೊಳಗಡೆ ಇತ್ತ ಈಗ ನನ್ನ ವೈಫ್ನು ಮೀಟ್ ಆಗಬೇಕಿತ್ತು, ಆವಾಗ ಆ ಮೂಮೆಂಟ್ ಹೇಗಿತ್ತು ನಿಮ್ದು? ಯಾರಿಗೆ ತಾನೇ ಇರಲ್ಲ, ಎಲ್ರಿಗೂ ಇಬ್ಬಿಬ್ರನ್ನ ಬಿಟ್ಬಿಟ್ಟು ನನಗೆ ಮಾತ್ರ ಒಬ್ಬರನ್ನ ಬಿಡ್ತಾರೆ ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ. ಅಮ್ಮ ಹತ್ರ ಹೋದೆ, ಆಮೇಲೆ ವೈಫ್ನ ಬಿಡ್ತಾರೆ ಅಂತ ಅಂದ್ಕೊಂಡೆ. ಇನ್ನು ಬಿಟ್ಟಿರಲಿಲ್ಲ, ಅಮ್ಮನೇ ಹೊರಗಡೆ ಕರೆಸ್ಬಿಟ್ರು. ಓಕೆ, ಹೆಂಗಂದ್ರೆ ಬರಲ್ಲ ವೈಫು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಬಂದು ಖುಷಿ ಆಯಿತು. ಅದು ಮೂಮೆಂಟ್ ಅಂತೂ ತುಂಬ ಬೆಸ್ಟ್ ಇತ್ತು. ಆ ಮೂಮೆಂಟ್ ಬಗ್ಗೆ ಏನು ನೀವು ಶೇರ್ ಮಾಡ್ಕೊಡ್ತೀವಿ? ಯಾಕಂದರೆ ಏನೆಲ್ಲ ಮಾತಾಡಿದ್ರಿ ನೀವು ಆ ಟೈಮಲ್ಲಿ? ಎಲ್ಲ ತೋರಿಸೋದಿಲ್ಲ ಅಲ್ವಾ? ಏನಿಲ್ಲ, ಅದು ಎಷ್ಟು ತೋರಿಸಿದ್ರೋ ಅಷ್ಟೇ ಮಾತಾಡೋದು ಅಷ್ಟೇ. ಏನು ಅಡುಗೆ ಮಾಡ್ಕೊಂಡು ಬಂದಿದ್ರು ಅವತ್ತು ನಿಮಗೆ? ಮಟನ್ ಚಾಪ್ಸು, ಬಿರಿಯಾನಿ, ಅಷ್ಟೇ ಅಂದ್ಕೊಂತೀನಿ. ಮಟನ್ ಚಾಪ್ಸು, ಬಿರಿಯಾನಿ, ಚಿಕನ್ದೇನೋ ಒಂದು ಗ್ರೇವಿ ಐಟಮ್ ಮಾಡ್ಕೊಂಡು ಬಂದಿದ್ರು ಅಷ್ಟೇ. ವೆರಿ ನೈಸ್. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ತುಂಬ ಫೇವ್ರೆಟ್ ಸ್ಪಾಟ್ ಯಾವುದು? ತುಂಬ ನಂಗೆ ಇಷ್ಟ, ನಾನಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮೇನ್ ಡೋರ್ ಹತ್ರ ಬೀನ್ ಬ್ಯಾಗ್ ಹಾಕೊಂಡು ಕೂತ್ಕೊತಾ ಇದ್ವಿ. ಬೀನ್ ಬ್ಯಾಗ್ ಫ್ರೆಂಡ್ಸ್ ಎಲ್ಲ ಜೊತೆ ಕೂತ್ಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಜಾಸ್ತಿ ಯಾವ ವಿಚಾರ ಮಾತಾಡ್ತಿದ್ರಿ ನೀವು ಅಲ್ಲಿ ಕೂತ್ಕೊಂಡು? ಯಾಕಂದರೆ ನಮಗೆ ಜಗಳ ಜಾಸ್ತಿ ನಾವು ನೋಡಿರೋದು. ನಾನು ಜಾಸ್ತಿ ಬೇರೆಯವ್ರ ವಿಚಾರ ಮಾತಾಡ್ತಾ ಇರಲಿಲ್ಲ. ನನ್ನ ವಿಚಾರನೇ ನಾನು ಜಾಸ್ತಿ ಮಾತಾಡ್ತಾ ಇದ್ದು. ಅಂದರೆ ನೀನು ಹಿಂಗೆ ಮಾಡಬಾರ್ದಾಗಿತ್ತು, ಅಂದರೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ನೀನು ಹಿಂಗೆ ಮಾಡಬಾರ್ದಾಗಿತ್ತು ಇದು ಅಂತ ನನಗೆ ಕೇಳಿದಾಗ ಮಚ್ಚ ಏನು ಕರೆಕ್ಟ್ ಅಲ್ಲ ಅಂತಂದಾಗ ಇಲ್ಲ ಇದು ತಪ್ಪು ಅಂತಲೇ ಹೇಳ್ತಾ ಇದ್ದೆ. ಸೊ ಆ ಥರ ಮಾತಾಡ್ತಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆಯವ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಈಗ ಜಿಮ್ ಮಾಡೋದಂದರೆ ನಿಮ್ಗೆ ತುಂಬ ಫೇವ್ರೇಟು. ಅಲ್ಲೂ ಎಕ್ವಿಪ್ಮೆಂಟ್ಸ್ ಇತ್ತಲ್ವಾ, ನೀವು ಮಾಡ್ತಿದ್ರಾ? ಅಲ್ಲಿ ವರ್ಕೌಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಒಳಗಡೆ, ಆ ಮೈಂಡ್ಸೆಟ್ಟು ಇರಲಿಲ್ಲ. ಏನು 24 ಗಂಟೆ ಯೋಚನೆನೇ ಜಾಸ್ತಿ ಆಗೋಗಿತ್ತಲ್ಲಿ. ಸೊ ಅಲ್ಲಿ ಒಂದು 2 ವಾರ ಮಾಡಿದ್ರೆ 1 ವಾರ ಮಾಡ್ತಿರ್ಲಿಲ್ಲ, 2 ವಾರ ಮಾಡಿಲ್ಲ ಅಂದರೆ 1 ವಾರ ಮಾಡ್ತಿದ್ದೆ. ಆ ಥರ ಹಸುವು ಅಂತ ಆಗ್ತಿತ್ತ ಅಲ್ಲಿ? ಈಗ ಊಟ ಮಾಡಬೇಕು ಅನ್ನೋದು ಹಸು ಆಗ್ತಿತ್ತು. ಯಾಕಂದರೆ ಬರೀ 2 ಟೈಮ್ಸ್ ಅಷ್ಟೇ ನಮ್ಗೆ ಅಡುಗೆ ಮಾಡ್ತಾ ಇದ್ದಲ್ಲಿ ಅಷ್ಟೇ. ಮಧ್ಯಾಹ್ನ ಒಂದ್ಸತಿ, ನೈಟ್ ಒಂದ್ಸತಿ. ಎದ್ದೇಳೋದೇ 10 ಗಂಟೆ ಆಗಿರೋದು. ಅದನ್ನ ಅಡುಗೆ ಇವರು ನಮ್ಮವರೆಲ್ಲ ತುಂಬ ಜಾನ್ವಿ ಇದ್ದಾಗ ಬೇಗ ಆಗೋದು. ಬೇರೆಯವರೆಲ್ಲ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗೋದು. 1 ಗಂಟೆಗೆ ಊಟ ಮಾಡಿದ್ರೆ ತಿರುಗಿ ನೈಟ್ ಒಂದು 7 ಗಂಟೆಗೆ ಊಟ ಮಾಡಿಬಿಡ್ತಾಯಿದ್ರು. ಆಮೇಲೆ ಎಷ್ಟು ಗಂಟೆಗೆ ಮಲಗ್ತಾ ಇದ್ವಿ ಅಂತಲೇ ಗೊತ್ತಾಗ್ತಿರ್ಲಿಲ್ವಲ್ಲ. ಲೈಟ್ ಆಫ್ ಆದರೂ ಗೊತ್ತಾಗ್ತಿರ್ಲಿಲ್ಲ ಅದು, ಅಲ್ಲೇ ನಿದ್ದೆ ಯಾವಾಗ ಬರುತ್ತೆ ಅನ್ನೋದು ಅಷ್ಟೇ. ಮತ್ತು ಗಿಲ್ಲಿ ಅಡುಗೆ ಹೇಗಿತ್ತು? ಅಯ್ಯೋ ಕೇಳಲೇಬೇಡಿ. ಬಟ್ ಆದರೂ ಟ್ರೈ ಬಂದಿರಲಿಲ್ಲ, ಆದರೂ ತಿಂದ್ವಿ. ತಿನ್ನಲೇಬೇಕು ಅಂತ ಹೇಳಿದ್ರಲ್ಲ ಸುದೀಪ್ ಸರ್, ತಿಂದ್ವಿ. ಹೌದು, ಬಟ್ ಏನು ಅದಾದ್ಮೇಲೆ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು, ಅದೆಲ್ಲ ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಸೊ ತಿಂದ್ವಿ. ಅದು ಪಾಪ ಅವ್ನು ಗೊತ್ತಿಲ್ಲ, ನನಗೆ ಹೇಳಿದ್ರು ನನಗೂ ಮಾಡೋಕೆ ಬರ್ತಿರ್ಲಿಲ್ಲ. ನಾನು ಹಂಗೆ ಮಾಡ್ತಿದ್ದೆ. ಯಾರಿಗೂ ಕರೆಕ್ಟು, ಯಾರಿಗೆ ಕುಕಿಂಗ್ ಬರೋದಿಲ್ವೋ ಅದು ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಬಟ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಇದು ನನಗೆ ಬೇಕು ಅಂತ ಆದರೆ ನೀವು ಕೇಳ್ತಿದ್ರೆ ನಿಮ್ಗೆ ಬರ್ತಿತ್ತಾ? ಈಗ ಮೆಡಿಕಲ್ ಆಗಿರ್ಬೋದು, ಏನಾದರೂ ಹುಷಾರಿಲ್ಲ ನನಗೆ ಈ ಥರ ಟ್ಯಾಬ್ಲೆಟ್ ಬೇಕು ಆ ಥರದ್ದೆಲ್ಲ. ಡಾಕ್ಟ್ರ್ ಇರೋರು ಅಲ್ಲೇ ಕನ್ಫೆಷನ್ ರೂಮ್ ಕರೆಸಿ ಡಾಕ್ಟ್ರು ಎಲ್ಲ ಚೆಕ್ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸೋ. ಹಿಂಗಾಗಿತ್ತ ನಿಮಗೆ? ನೀವು ಆ ಥರ ಹೋಗಿರೋದು ಅಲ್ಲಿ? ನಾವು ಒಂದೇ ಒಂದು ಸತಿ ಅಲ್ಲೇನೋ ಕೈ ರಘು ಸರ್ನ ಒಂದು ಟಾಸ್ಕಲ್ಲಿ ಹಿಡಿದ್ಬಿಟ್ಟು ಕೈ ಏನೋ ಸ್ವಲ್ಪ 4-5 ಡೇಸ್ ಆದರೂ ಪೇಯ್ನ್ ಹೋಗಿರಲಿಲ್ಲ. ಆವಾಗ ಹೋಗಿ ಒಂದು ಟ್ಯಾಬ್ಲೆಟ್ ಏನೋ ಇಸ್ಕೊಂಬಂದಿದ್ದೆ ಅಷ್ಟೇ. ಎಸ್. ಈಗ ಬಿಗ್ ಬಾಸ್ ಮನೇಲಿ ಚೆನ್ನಾಗಿರುವಂಥ ಕಾಸ್ಟ್ಯೂಮ್ಸ್ ಹಾಕ್ತಾ ಇದ್ರಿ, ಹೇಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರಿ? ಕಾಸ್ಟ್ಯೂಮ್ ಹೀಗೆ ಬೇಕು ಅಂತನಾ ಅಥವಾ ಏನಿಲ್ಲಪ್ಪ, ನಮ್ಮ ಹುಡುಗಂಗೆ ಒಬ್ಬ ಹೊರಗಡೆ ಹೇಳಿದ್ದೆ ಏನು ಸಿಗ್ತದೆ ಎಲ್ಲ ಕಳಿಸು ಅಂತ. ಅವ್ನು ಕಳಿಸ್ತಾ ಇದ್ದೆ, ನಾನು ಹಾಕ್ತಾ ಇದ್ದೆ ಅಷ್ಟೇ. ಸ್ಕಿನ್ ಕೇರ್ ಮಾಡ್ತಿದ್ದೀರಾ? ಒಳಗಡೆನ ಫೇಸ್ ವಾಶ್ ಒಂದು ಹಾಕ್ತಾ ಇದ್ದೆ, ಸನ್ಸ್ಕ್ರೀನ್ ಒಂದು ಹಾಕ್ತಾ ಇದ್ದೆ ಅಷ್ಟೇ. ಎಸ್. ಈಗಿನ ಹುಡುಗರಿಗೆ ಸ್ಕಿನ್ ಕೇರ್ ಬಗ್ಗೆ ಏನು ಹೇಳ್ತೀರಾ? ಸ್ಕಿನ್ ಕೇರ್ ಮಾಡಬೇಕಾ ಬೇಡವಾ ಹುಡುಗರು? ಆದಷ್ಟು ಟ್ರೈ ಮಾಡಿ, ಅದೇ ಒಂದು ಜೀವನ ಮಾಡ್ಕೋಬೇಡಿ.
ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ ಮುಖನ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳಿರಿ, ಅಷ್ಟು ಸಾಕು. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದ್ರೆ ಅಷ್ಟು ಸಾಕು. ಎಸ್, ಕಂಪ್ಲೀಟ್ ಹೋಲ್ ಜರ್ನಿ, ಬಿಗ್ ಬಾಸ್ ಜರ್ನಿ ಬಗ್ಗೆ ಒಂದು ಮಾತಾಡೋದಾದರೆ? ಅಂದರೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ. ತುಂಬ ಚೆನ್ನಾಗಿತ್ತು. ಅಂದರೆ ಒಳಗಡೆ ಹೋಗಕ್ಕೆ ಮುಂಚೆ ಭಯ ಇತ್ತು, ನಾನು ಹೋಗೋದು ಬೇಡ ಅಂತ ಮನೇಲಿ ಫೋರ್ಸ್ ಮಾಡಿ ಕಲಿಸಿದ್ದು. ಒಳಗಡೆ ಹೋಗಿ ಬಂದಮೇಲೆ ತುಂಬ ಖುಷಿಯಾಗುತ್ತೆ. ರೆಸ್ಪಾನ್ಸು, ಪ್ರತಿಯೊಬ್ಬರು ಧನುಷ್ ಅಂತ ರೆಕಗ್ನೈಸ್ ಮಾಡೋದು, ನಮ್ಮ ಏರಿಯಾದಲ್ಲಿ ನಾನು ಕಂಡು ಹಿಡಿತಾ ಇರೋದು. ಯಾಕಂದರೆ ಕನ್ನಡದವ್ರು ಜಾಸ್ತಿ ಇಲ್ಲ ಇಲ್ಲಿ ಏರಿಯಾದಲ್ಲಿ. ಸೊ ಬೇರೆ ಭಾಷೆಯವರು, ಹಿಂದಿ, ತಮಿಳು, ತೆಲುಗು ಆ ಥರ ಜಾಸ್ತಿ ಇರೋದಿಲ್ಲಿ. ಸೊ ಅವರು ನನ್ನ ಕಂಡು ಹಿಡಿಯೋದು, ಮಾತಾಡಿಸೋದು, ಅವ್ರು ಕೊಡ್ತಾ ಇರೋ ಪ್ರೀತಿ, ಅವರ ಆಶೀರ್ವಾದ. ಸೊ ಒಳಗಡೆ ಇದ್ದಾಗೂ ಅಷ್ಟೇ, ಬೇರೆಯವ್ರ ಜೊತೆ ನಾವು ಯಾವತ್ತೂ ಜಾಸ್ತಿ ಹೊತ್ತಿರಲ್ಲ. ಇದ್ರೂ ಏನೋ ಒಂದೆರಡು ಮಾತಾಡಿ ಮೊಬೈಲ್ ಯೂಸ್ ಮಾಡ್ಕೊಂಡು ಎಲ್ಲ ಟಿ ವಿ ನೋಡ್ಕೊಂಡು ಎದ್ದು ಬಿಡ್ತೀವಿ. ಅಲ್ಲಿ ಒಳಗಡೆ ಇದ್ದಾಗ ಪ್ರತಿಯೊಬ್ಬರ ಜೊತೆನೂ ಮಾತಾಡಿ ಬಾಂಡಿಂಗ್ ಬೆಳೆದು ಅಷ್ಟು ಜನ ಸಿಕ್ಕಿದ್ದು, ಆ ಫ್ರೆಂಡ್ಶಿಪ್ಪು ಎಲ್ಲ ಖುಷಿ ಇದೆ. ಎಸ್, ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಎಷ್ಟು ಉದ್ಘಾಟನೆ ಮಾಡಿದ್ರಿ? ಉದ್ಘಾಟನೆ ಶಾಪ್ ಉದ್ಘಾಟನೆ ಎಷ್ಟು ಸನ್ಮಾನ? 4 ಮಾಡಿರ್ಬೋದು ಅಷ್ಟೇ. ಓಕೆ, 4-5 ಮಾಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಬರ್ತಿದೆ, ಬಟ್ ಟೈಮ್ ಆಗ್ತಿಲ್ಲ. ಸೊ ಪರ್ಸ್ನಲ್ ಟೈಮ್ ಸ್ವಲ್ಪ ಜಾಸ್ತಿ ಕೊಡ್ಬೋದಿದ್ದೀರಾ. ಬಟ್ ಒಂದು ಮೀಮ್ಸ್ ತುಂಬ ಫೇಮಸ್ ಆಗಿತ್ತು, ತುಂಬ ಜನ ಅದನ್ನು ಟ್ರೋಲ್ ಮಾಡಿದರು. ನಿಮಗೆ ಆ ಮೀಮ್ಸ್ ಯಾವುದು ಅಂತ ಐಡಿಯಾ ಇದೆಯಾ? ನೀವು, ಅಭಿಷೇಕ್ ಜೊತೆಗೆ ಸ್ಪಂದನ, ನೀವು 3 ಜನ ಫ್ರೆಂಡ್ಶಿಪ್ಪು, ಬೆಸ್ಟ್ ಫ್ರೆಂಡ್ಶಿಪ್ಪು ಅನ್ನುವಂಥ ಮೀಮ್ಸ್ ಓಡಾಡ್ತಾ ಇತ್ತು. ನಾವು ಹಂಗೆ ಇದ್ವಿ ಒಳಗಡೆ. ಆ್ಯಕ್ಚುಲಿ ತುಂಬ ಲೈಕ್ ವೆರಿ ಸಪೋರ್ಟಿವ್ ಆಗಿದ್ವಿ. ನಮ್ಮ ತಪ್ಪಿದ್ದಾಗ ಸ್ಪಂದನ ಹೇಳ್ತಿದ್ಲು, ಅಭಿಷೇಕ್ ತಪ್ಪಿದ್ದಾಗ ನಾನು ಹೇಳ್ತಿದ್ದೆ, ಇಲ್ಲ ನನಗೆ ಹೇಳ್ತಿದ್ದ. ಸೊ ಅದೇ ಅಲ್ವಾ ಫ್ರೆಂಡ್ಶಿಪ್ಪು, ಬರೀ ಕರೆಕ್ಟಾಗಿದ್ದಾಗ, ಖುಷಿಯಾಗಿದ್ದಾಗ ಜೊತೆಗಿರೋದಲ್ಲ, ತಪ್ಪಿದ್ದಾಗ ತಪ್ಪು ಅಂತಲೂ ಹೇಳೋ ಥರನೂ ಇರಬೇಕು, ಕಷ್ಟದ ಟೈಮಲ್ಲೂ ಜೊತೆಗಿರಬೇಕು. ಸೊ ಹಂಗೆ ಇದ್ವಿ ಒಳಗಡೆ. ಅದು ಹೊರಗಡೆ ಈ ಥರ ಹೋಗ್ತಿರೋದು ತುಂಬ ಖುಷಿಯಾಗುತ್ತೆ. ಏನು ಅಲ್ಲಿ ಒಳಗಡೆ ಇತ್ತೋ ಅಲ್ಲಿ ಹೊರಗಡೆನೂ ಅದೇ ಥರ ಹೋಗ್ತಿದೆ ಅನ್ನೋದು ಖುಷಿ. ನಿಮಗೂ ಬಿಗ್ ಬಾಸ್ ಮನೇಲಿ ಇದ್ದಾಗ ಆ ಥರ ಅನಿಸ್ತಿತ್ತು, ಎಸ್ ನಾನು ಗೆಲ್ಲಬಹುದು ಅನ್ನೋದು, ಗೆಲ್ಲಬೇಕು ಅನ್ನೋದು ಇರುತ್ತೆ, ನಾನೇ ಗೆಲ್ಲಬೇಕು ಅನ್ನೋದಿತ್ತು. ಹೌದು. ಆದರೆ 6th ಪ್ಲೇಸಲ್ಲಿ ಬರ್ತೀನಿ ಅನ್ನೋದಂತೂ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಗಿಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ನನಗೂ, ಯಾಕಂದರೆ ಸುದೀಪ್ ಸರ್ ಬಂದಾಗೆಲ್ಲ ಅವ್ರ ಹತ್ರ ಜಾಸ್ತಿ ಮಾತಾಡ್ತಿದ್ದೆಲ್ಲ ನೋಡಿ, ಸೊ ಹಂಗೆ ಅಂದ್ಕೊತಿದ್ದೆ. ಬಟ್ ನಾನೇ ಗೆಲ್ತೀನಿ ಅಂತ ನಾನು ಅಂದ್ಕೊಂಡಿದ್ದು, ನನ್ನ ಆಸೆ ಅಂತ ಅಂದ್ಕೊಳ್ಳಿ. ಬಟ್ ಅದು ಆಗಲಿಲ್ಲ ಅಷ್ಟೆ. ಎಸ್, ಬಿಗ್ ಬಾಸ್ ಮನೇಲಿ ಯಾರನ್ನ ಮಿಸ್ ಮಾಡ್ಕೋತಿದ್ದೀರಾ? ಅಭಿ, ಸ್ಪಂದನ, ರಾಶಿ, ಕಾವ್ಯ, ಗಿಲ್ಲಿ, ಎಲ್ಲರೂ ಹೌದು. ಹೇಗೆ ಇರಲಿ, ಬಟ್ ಎಲ್ಲರೂ ಒಂದು ಫ್ಯಾಮಿಲಿ ಥರ ಇದ್ರಿ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರಿ. ಬಟ್ ಧನುಷ್ ಅಂತ ಹೇಳಿದ ತಕ್ಷಣ ನಿಮಗೋಸ್ಕರ ತುಂಬ ಜನ ಪ್ರೀತಿ ಕೊಟ್ಟಿದ್ದಾರೆ, ನಿಮ್ಗೆ ತುಂಬ ಜನ ಓಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ತುಂಬ ಜನ ಇಷ್ಟಪಟ್ಟು ನಿಮ್ಮನ್ನು ಕೊಂಡಾಡಿದ್ದಾರೆ. ಸೊ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಾದರೆ? ಇಲ್ಲಿವರೆಗೂ ನಾನು ಬಂದಿರೋದಕ್ಕೆ ಕಾರಣ ನೀವೇ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ. ಇಲ್ಲಿವರೆಗೂ ನನ್ನ ಕೈ ಹಿಡಿದು ಕರ್ಕೊಂಬಂದಿದ್ದೀರಾ, ಇನ್ನು ಮುಂದಕ್ಕೂ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಫ್ಯೂಚರ್ ಪ್ಲ್ಯಾನ್ ಏನಿದೆ? ಫ್ಯೂಚರ್ ಪ್ಲ್ಯಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಕ್ಲಿಕ್ ಆಗಬೇಕು, ಅವರ ಜನರ ಪ್ರೀತಿ ಆಶೀರ್ವಾದ ಸಿಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾದರೆ ಖುಷಿ. ಖಂಡಿತ ಒಳ್ಳೆ ಸಿನಿಮಾ ಮಾಡಿ ಪ್ರೆಸ್ ಮೀಟಿಗೆ ನಮ್ಮನ್ನು ಕೂಡ ಕರೀರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಖುಷಿಯಾಗಿರಿ. ಎಸ್, ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವೇನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು.